ನಾವೆಲ್ಲಾದ್ರೂ ಒಂದ್ ಕಡೆ ಮನಿ ಲಾಂಡ್ರಿಂಗ್ ಅಂತ ಕೇಳಿರ್ತೀವಿ, ಆದ್ರೆ ತುಂಬಾ ಜನಕ್ಕೆ ಮನಿ ಲಾಂಡ್ರಿಂಗ್ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ. ಸೊ ಈ ವಿಡಿಯೋದಲ್ಲಿ ಮನಿ ಲಾಂಡ್ರಿಂಗ್ ಅಂದ್ರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ, ಅದರಿಂದ ನಮ್ಮ ದೇಶಕ್ಕೆ ಏನು ಎಫೆಕ್ಟ್ ನೋಡೋಣ ಬನ್ನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಮನಿ ಲಾಂಡ್ರಿಂಗ್ನ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದ್ರೆ, ಯಾವುದೇ ಒಂದು ಇಲ್ಲಿಗಲ್ ಆಕ್ಟಿವಿಟೀಸ್ ಅಂತಂದ್ರೆ ಫ್ರಾಡ್ ಆಗಿರ್ಲಿ, ಕಳ್ತನ ಆಗಿರ್ಲಿ, ಕರಪ್ಷನ್ ಆಗಿರ್ಲಿ, ಈ ತರ ಸಂಪಾದನೆ ಆಗಿರೋ ದುಡ್ಡನ್ನ ಲೀಗಲ್ ವೇಲಿ ಸಂಪಾದನೆ ಆಗಿರೋ ತರ ತೋರಿಸೋದು. ಇದರಲ್ಲಿ 3 ಲೇಯರ್ಸ್ ಐತೆ. ಒಂದು ಪ್ಲೇಸ್ಮೆಂಟ್, ಸೆಕೆಂಡ್ ಒಂದು ಲೇಯರಿಂಗು, ಮೂರನೇದು ಇಂಟಿಗ್ರೇಷನ್. ಪ್ಲೇಸ್ಮೆಂಟ್ ಅಂತಂದ್ರೆ ಇಲ್ಲಿಗಲ್ ಮನಿನ ಫಿನಾನ್ಷಿಯಲ್ ಸಿಸ್ಟಮ್ ಒಳಗಡೆ ತಗೊಬರೋದು. ಸೆಕೆಂಡ್ ಒನ್ ಲೇಯರಿಂಗ್, ಇಲ್ಲಿ ದುಡ್ಡನ್ನ ಸುಮ್ನೆ ಬೇರೆ ಕಡೆಗೆ ಮೂವ್ ಮಾಡೋದು. ಅಂದ್ರೆ 10 ಅಕೌಂಟ್ಗಳಿಗೆ 100 ಸಲ ಟ್ರಾನ್ಸ್ಫರ್ನ ಮಾಡೋದು. ಇದರಿಂದ ಏನಾಗುತ್ತೆ, ದುಡ್ಡನ್ನ ರೂಟ್ ಕಂಡಿಡಿಯೋದು ತುಂಬಾನೇ ಕಷ್ಟ ಆಗುತ್ತೆ. ಆಮೇಲೆ ಫೇಕ್ ಇನ್ವಾಯ್ಸಸ್ ನ ಕ್ರಿಯೇಟ್ ಮಾಡೋದು, ಆಫ್ಶೋರ್ ಅಕೌಂಟ್ಸ್ ಗಳಿಗೆ ಮನಿನ ಟ್ರಾನ್ಸ್ಫರ್ ಮಾಡೋದು, ಈ ತರ. ನಂಬರ್ 3 ಇಂಟಿಗ್ರೇಷನ್. ಈಗ ಬಂದಿರೋ ದುಡ್ಡನ್ನ ಒಂದು ಪ್ರಾಪರ್ಟಿ ಬೈ ಮಾಡೋ, ಅಥವಾ ಯಾವ್ದಾದ್ರು ಕಂಪ್ನಿ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡೋದು, ಅಥವಾ ಯಾವ್ದಾದ್ರು ಒಂದು ಬಿಸ್ನೆಸ್ ಮೇಲೆ ಹಾಕ್ಬಿಟ್ಟು ಆ ಬಿಸ್ನೆಸ್ ಇಂದ ಈ ದುಡ್ಡು ಬರ್ತಾ ಇದೆ ಅನ್ನೋ ತರ ತೋರಿಸೋದು. ಈ 3 ಲೇಯರ್ಸ್ ನ ರಿಯಲ್ ಲೈಫ್ ಎಕ್ಸಾಂಪಲ್ ಕೊಟ್ಟು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದ್ರೆ ಕಮೆಂಟ್ ಮಾಡಿ. ಏನಕ್ಕೆ ಮನಿ ಲಾಂಡ್ರಿಂಗ್ ಇಲ್ಲಿಗಲ್ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಬಾಯ್.